ವೆಲ್ಕಮ್ ಟು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್. ಅದರಲ್ಲಿ ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ, ಫೋರ್ತ್ ವಿಡಿಯೋನ ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡಿದ್ದೇನೆ. ನನ್ನ ಟಾಪಿಕ್ಕು ಲಿಮಿಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್. ಆ 4 ವಿಡಿಯೋದಲ್ಲಿ ಅಪ್ ಟು ಎಕ್ಸ್ಪ್ಲೇಷನ್ ವಿತ್ ಸೊಲ್ಯೂಷನ್ ಅಪ್ ಟು 12ವರೆಗೂ ನಾನು ಡಿಸ್ಕಷನ್ ಮಾಡಿದ್ದೇನೆ. ಆರ್ಡ್ರ್ ಕಳಿಸಿದ್ದೇನೆ. ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ, ಫೋರ್ತ್ ವಿಡಿಯೋ ಅಪ್ ಟು 12 ಕ್ವಶನ್ಸ್ವರೆಗೂ ನಾನು ಸಾಲ್ವ್ ಮಾಡಿ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಅಟ್ ದ ಸೇಮ್ ಟೈಮ್ ಸಿ ಇ ಟಿನಲ್ಲಿ ಯಾವ ಥರ 60 ಕ್ವಶನ್ಸ್ ಕೇಳ್ತಾರೆ ಮ್ಯಾಥಮೆಟಿಕ್ಸಲ್ಲಿ, ಅದೇ ಥರ 60 ಕ್ವಶನ್ಸನ್ನು ಫ್ರೇಮ್ ಮಾಡಿ, ಓಕೆ, ಇದನ್ನು ಫುಲ್ಲು ಈ 60 ಕ್ವಶನ್ಸ್ ಇದೆ ಇದರಲ್ಲಿ, ಅಷ್ಟು ಕ್ವಶನ್ಸನ್ನು ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಓಕೆ, ಅದನ್ನು ನಾವು ಸ್ವಲ್ಪ ವರ್ಕೌಟ್ ಮಾಡಿ. ಓಕೆ, ಒಟ್ಟು 60 ಕ್ವಶನ್ಸ್ ಇದೆ. ಎಕ್ಸ್ಪೆಕ್ಟೆಡ್ ಕ್ವಶನ್ಸು ವರ್ಕೌಟ್ ಮಾಡಿದ್ರೆ ಈಸಿ ಆಗುತ್ತೆ. ಒಟ್ಟು 60 ಕ್ವಶನ್ಸ್ ಇದೆ. ಇದನ್ನು ನಾನು ಅದರಲ್ಲಿ ಮಾಡಲ್ ಪೇಪರನ್ನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಮತ್ತು ಇನ್ನೊಂದು 60 ಕ್ವಶನ್ಸ್ ಇರ್ತಕ್ಕಂಥ ಮಾಡಲ್ ಪೇಪರು, 60 ಕ್ವಶನ್ಸ್ ಇರ್ತಕ್ಕಂಥ ಮಾಡಲ್ ಪೇಪರನ್ನು, ಒಟ್ಟು 2 ಮಾಡಲ್ ಪೇಪರನ್ನು ನಾನು ರಿಗಾರ್ಡಿಂಗ್ ಯಾವ ಥರ ಟೆಸ್ಟ್ 60 ಕ್ವಶನ್ಸ್ ಕೇಳ್ತಾರೆ ಆ ಥರ ನಾನು ಸೆಂಡ್ ಮಾಡಿದ್ದೇನೆ. ವರ್ಕೌಟ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಈಗ ನಾನು ಟಾಪಿಕ್ಕು ಲಿಮಿಟ್ಸು, ಕಂಟಿನ್ಯೂಟಿ, ಡಿಫ್ರೆನ್ಷಿಯೇಷನ್ ಅಪ್ ಟು 12. ಈಗ ಫಿಫ್ತ್ ವಿಡಿಯೋದಲ್ಲಿ 13ನೇ ಕ್ವಶನ್ನು. ಇದು ಫಿಫ್ತ್ ವಿಡಿಯೋ, 13ನೇ ಕ್ವಶನ್ನು. ಲಿಮಿಟ್ ಆಫ್ 10 sin 9x ಡಿವೈಡೆಡ್ ಬೈ 9 sin 10x ಇಂಟು 8 sin 7x ಬೈ 7 sin 8x, 6 sin 5x ಬೈ 5 sin 6x ಇಂಟು 4 sin 3x ಬೈ 3 sin 4x ಇಂಟು sin x by sin 2x is equal to what? Option A 63 by 256, option B 1 by 6, option C 6 by 5, option D 1 by 6. ಓಕೆ, ಕ್ವಶನ್ಸ್ ಇರುತ್ತೆ, ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಲಿಮಿಟ್ 10 sin 9x ಡಿವೈಡೆಡ್ ಬೈ 10 by 9 sin 10x into 6 by 5 sin 5x divided by sin 6x into 8 by 7 sin 7x divided by sin 8x into 4 sin 3x divided by 3 sin 4x into sin x divided by sin 2x. Okay, is equal to what? Options ವಿಡಿಯೋದಲ್ಲಿದೆ. as x tends to 0. Okay, 10 by 9 into ಸೈನ್, ಇದೊಂದಕ್ಕೆ ಸಿಂಪ್ಲಿಫಿಕೇಷನ್ ಮಾಡ್ತೇನೆ, ಇದಕ್ಕೇನು ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಇದಕ್ಕೂ ಅಪ್ಲೈ ಮಾಡಿ, ಇದಕ್ಕೂ ಅಪ್ಲೈ ಮಾಡಿ, ಇದಕ್ಕೂ ಅಪ್ಲೈ ಮಾಡಿ, ಇದಕ್ಕೂ ಅಪ್ಲೈ ಮಾಡಿ. ಸೈನ್ 9x ಬೈ 9x ಇಂಟು 9x ಡಿವೈಡೆಡ್ ಬೈ, ಕನ್ವರ್ಟ್ ಇಂಟು ಸೈನ್ ಥೀಟಾ ಬೈ ಥೀಟಾ ಫಾರಮ್, ಸೈನ್ 10x ಡಿವೈಡೆಡ್ ಬೈ 10x ಇಂಟು 10x. x get cancel, limit of this goes to 1, limit of this goes to 1, remaining 10 by 9 into here 9 by 10, cancel 1, the result of this goes to 1, remaining ಅಂದರೆ into 9 by 10 ಇದು ಉಳ್ಕೊಂಡಿರುತ್ತೆ. 9 by 10, 10 by 9 into 9 by 10, cancel 1, ಟೋಟಲ್ ಇದು ರಿಸಲ್ಟ್ ಎಷ್ಟಾಯಿತು? 1. ಸಿಮಿಲರ್ಲಿ ಇದು ರಿಸಲ್ಟು 1.
ಸಿಮಿಲರ್ಲಿ ಇದರ ರಿಸಲ್ಟು 1 ಆಗುತ್ತೆ. ಸಿಮಿಲರ್ಲಿ ಇದರ ರಿಸಲ್ಟು 1 ಆಗುತ್ತೆ. ಬಟ್ ಇದು 1 ಆಗಲ್ಲ ನೋಡಿ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಸೈನ್ 2x ಡಿವೈಡೆಡ್ ಬೈ 2x ಇಂಟು 2x. ಇದು 1 ಆಗುತ್ತೆ, ಇದು 1 ಆಗುತ್ತೆ. ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 ಉಳೀತು ನೋಡಿ, ಇಲ್ಲಿ 1 ಉಳೀತು. ಉಳಿದಿದ್ದೆಷ್ಟು? 1/2 ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್, 1/2. ನೆಕ್ಸ್ಟ್ ಕ್ವಶನ್. ಲಿಮಿಟ್ 3 sin square x ಮೈನಸ್ 2 sin of x ಸ್ಕ್ವೇರ್. ನೋಡಿ, ದಿಸ್ ಇಸ್ ನಾಟ್ sin ಸ್ಕ್ವೇರ್ ಎಕ್ಸ್. ಇದನ್ನು ನಾವು sin of x ಸ್ಕ್ವೇರ್ನ ನಾವು sin ಸ್ಕ್ವೇರ್ ಎಕ್ಸ್ ಅಂತ ಓದಕ್ಕೆ ಬರಲ್ಲ, ಓದಬಾರ್ದು. ನೋಡಿ, ಇಲ್ಲಿ ಇದು sin ಸ್ಕ್ವೇರ್ ಎಕ್ಸು. ದಿಸ್ ಇಸ್ ನಾಟ್ sin ಸ್ಕ್ವೇರ್ ಎಕ್ಸು. sin of x ಸ್ಕ್ವೇರ್ ಬೈ 3x ಸ್ಕ್ವೇರ್ ಈಸ್ ಈಕ್ವಲ್ ಟು ಆಪ್ಷನ್ ಎ -1, ಆಪ್ಷನ್ ಬಿ 1, ಆಪ್ಷನ್ ಸಿ 1/3, ಆಪ್ಷನ್ ಡಿ 5/3. ಓಕೆ, ಕ್ವಶನ್ ಬರ್ಕಂತಾನೆ. ಲಿಮಿಟ್ 3 sin square x minus 2 sin of x square divided by 3x square, x tends to 0. We know that limit of sin theta by theta tends to 0 is equal to 1. Clear? Sin square x is always equal to sin x whole square. ಇಲ್ಲಿ sin of x ಸ್ಕ್ವೇರ್ ಕೊಟ್ಟಿದ್ದಾರೆ. sin of x ಸ್ಕ್ವೇರ್ ಇಸ್ ನಾಟ್ ಈಕ್ವಲ್ ಟು sin x ಹೋಲ್ ಸ್ಕ್ವೇರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದಕ್ಕೆ ನಾವು ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಇದು sin ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಇದೆಯಲ್ಲ, ಆ ಫಾರ್ಮುಲಾ ಇದಕ್ಕೆ sin of x ಸ್ಕ್ವೇರ್ಗೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಕೇರ್ಫುಲ್ ಆಗಿರಬೇಕು. ಅದಕ್ಕೆ ನಿಮಗೆ ಕೊಟ್ಟಿರೋದು, ಕ್ವಶನ್ಸ್ ಕೊಟ್ಟಿರೋದೇ ಉದ್ದೇಶ ಅದು. ಸ್ಪ್ಲಿಟ್ ಮಾಡ್ತೇನೆ. a ಮೈನಸ್ b/2 ಅಂದರೆ a/2 ಮೈನಸ್ b/2. 3 sin square x ಬೈ 3x ಸ್ಕ್ವೇರ್, 3 sin square x by 3x square minus 2 sin of x square divided by 3x square. 3 get cancel. Sin square x by x square can be written as sin x by x whole square minus 2. ಇದನ್ನು ಬರೆಯಕ್ಕೆ ಬರೋದು ನೋಡಿ. ಈ sin square x ಬರೋದಲ್ಲ, ಆ ಥರ ಇದನ್ನು ಬರೆಯಕ್ಕೆ ಬರೋಲ್ಲ. sin of x square divided by 3x square. ಲಿಮಿಟ್ ಆಫ್ ದಿಸ್ 1 ಸ್ಕ್ವೇರ್ ಅಂದರೆ 1 ಆಯಿತು. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, 1 ಅಂತ ಕರಿಬಾರ್ದು. ಕೇರ್ಫುಲ್ ಆಗಿರಬೇಕು. ಮತ್ತೇನು ಮಾಡಬೇಕು ಸರ್? ಬೈ ಯೂಸಿಂಗ್ ಎಲ್ ಹಾಸ್ಪಿಟಲ್ ರೂಲ್ಸ್ ಡಿಫ್ರೆನ್ಷಿಯೇಟ್ ಮಾಡಿ ಇದನ್ನು. ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು 2x ಚೈನ್ ರೂಲ್ ಡಿವೈಡೆಡ್ ಬೈ 3 ಇಂಟು ಎಕ್ಸ್ ಸ್ಕ್ವೇರ್ಗೆ ಏನಾಯಿತು 2x ಗೆಟ್ ಕ್ಯಾನ್ಸಲ್. 2 ಇಲ್ಲಿದೆ. ಈಗ ಅಪ್ಲೈ ಮಾಡಿ. ಎಕ್ಸ್ ಪ್ಲೇಸಲ್ಲಿ 0, ಝೀರೋ ಸ್ಕ್ವೇರ್ ಅಂದರೆ 0, ಕಾಸ್ 0 ಅಂದರೆ 1 ಆಯಿತು. ಓಕೆ, ಡಿವೈಡೆಡ್ ಬೈ 3. 1 ಮೈನಸ್ 2 1 2/3, 3 ಇಂಟು 1 3 ಮೈನಸ್ 2 ಡಿವೈಡೆಡ್ ಬೈ 3. 3 ಮೈನಸ್ 2 ಇಸ್ ದಿ ಬಟ್ 1/3. ಆನ್ಸರ್ ಈಸ್ 1/3. ಆಪ್ಷನ್ಸಲ್ಲಿ ನೋಡೋಣ. ಆಪ್ಷನ್ ಎ -1, ಆಪ್ಷನ್ ಬಿ 1, ಆಪ್ಷನ್ ಸಿ 1/3. ಓಕೆ, ಆಪ್ಷನ್ ಈಸ್ 5/3 ಇದೆ. ಆಪ್ಷನ್ ಸಿ ಈಸ್ ದ ಆನ್ಸರ್. ಆಪ್ಷನ್ ಸಿ ಈಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವಶನ್ನು 15th. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಈಗ ಕಳಿಸ್ತಾ ಇರ್ತಕ್ಕಂಥದ್ದು 5th ವಿಡಿಯೋ. ಓಕೆ, ಆಲ್ರೆಡಿ 4 ವಿಡಿಯೋನ ಸೆಂಡ್ ಮಾಡಿದ್ದೇನೆ. ನೀವು GH ಮ್ಯಾಥ್ಸ್ ಯೂಟ್ಯೂಬ್ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ಅವ್ರಿಗೆ ನೋಟಿಫಿಕೇಷನ್ಸ್ ಬರುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಸೆಕೆಂಡ್ PC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.